ನಮಸ್ಕಾರ ಎಲ್ರಿಗೂ. ಭಾರತೀಯ ಚಿತ್ರರಂಗದ ಅತಿದೊಡ್ಡ ಚಿತ್ರ ನಿರ್ಮಾಣ ಸಂಸ್ಥೆಗಳ ಸಾಲಲ್ಲಿ ಮೇರು ಸ್ಥಾನದಲ್ಲಿ ನಿಲ್ಲುವಂಥ ಸೌತ್ ಇಂಡಿಯಾ ಇಂಡಸ್ಟ್ರಿಯ ಹೆಮ್ಮೆಯ ಚಿತ್ರ ನಿರ್ಮಾಣ ಸಂಸ್ಥೆ KVN ಪ್ರೊಡಕ್ಷನ್ ನಿರ್ಮಾಪಕ ಕೆ ವೆಂಕಟ್ ನಾರಾಯಣ್ ಅವರ ನಿರ್ಮಾಣದಲ್ಲಿ, ನಮ್ಮ ಜೋಗಿ ಪ್ರೇಮ್ ಅವರ ನಿರ್ದೇಶನದಲ್ಲಿ, ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ, ಕ್ರೇಜಿ ಸ್ಟಾರ್ ರವಿಚಂದ್ರನ್, ಶಿಲ್ಪಾ ಶೆಟ್ಟಿ, ಸಂಜಯ್ ದತ್, ರಮೇಶ್ ಅರವಿಂದ್, ರೇಷ್ಮಾ ನಾಣಯ್ಯ, ಹೀಗೆ ಹಲವಾರು ಬಹುದೊಡ್ಡ ತಾರಾ ಬಳಗವಿರುವಂಥ, ಹಾಗೆ ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಿರುವಂಥ KD ಸಿನಿಮಾದ ಶಿವ ಶಿವ ಹಾಡಿನ ಲಾಂಚ್ ಈವೆಂಟ್ ಕಾರ್ಯಕ್ರಮಕ್ಕೆ ಬಂದಿರುವಂತಹ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಸಿಂಗಲ್ ಪ್ರೋಮೋದಿಂದಲೇ ಸಿನಿ ದುನಿಯಾದಲ್ಲಿ ಹಲ್ಚಲನ್ನು ಕ್ರಿಯೇಟ್ ಮಾಡಿ ಸಾಕಷ್ಟು ಕ್ರೇಜನ್ನು ಹುಟ್ಟು ಹಾಕಿರುವಂತಹ ಹಾಡು KD ಸಿನಿಮಾದ ಶಿವ ಶಿವ ಹಾಡು. ಎಲ್ಲರೂ ಈ ಸಾಂಗ್ ಯಾವಾಗ ಲಾಂಚ್ ಆಗುತ್ತೆ ಅಂತ ಪ್ರತಿಯೊಬ್ಬರು ಕೂಡ ಕನ್ನಡಿಗರಾಗಲಿ ಹಾಗೆ ಇಡೀ ಇಂಡಿಯಾದಲ್ಲಿ ಕಾಯ್ತಾ ಇದ್ದಾರೆ, ಅಷ್ಟು ಹಲ್ಚಲನ ಸೃಷ್ಟಿ ಮಾಡಿದೆ. ಸೊ ಇವತ್ತು ಈ ಹಾಡು ನಮ್ಮೆಲ್ಲರ ಮುಂದೆ ಬರುವಂತಹ ಸುದಿನ. ಹಾಗೆ ಈ ಹಾಡು ಇಷ್ಟೊಂದು ಹಿಟ್ ಆಗ್ತಾ ಇದೆ, ಎಲ್ಲರಲ್ಲೂ ಇಷ್ಟೊಂದು ಕ್ರೇಜನ್ನು ಕ್ರಿಯೇಟ್ ಮಾಡಿದೆ ಅಂದರೆ ಅಫ್ಕೋರ್ಸ್ ನಮ್ಮ ಮಾಧ್ಯಮ ಮಿತ್ರರಿಂದ ತಪ್ಪಾಗೋದಿಲ್ಲ. ಹಾಗಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ಮತ್ತೊಂದು ಸರಿ ನಿಮ್ಮ ಸಹಕಾರ, ಪುಷ್ಟಿ, ಬೆಂಬಲ ಎಲ್ಲದೂ ಈ ಹಾಡಿನ ಮೇಲೆ, ಈ ನಮ್ಮ ಸಿನಿಮಾದ ಮೇಲೆ ಇರಲಿ ಅಂತ ಮತ್ತೊಂದು ಸರಿ ಕೇಳ್ಕೊಳ್ತಾ, ಮಾಧ್ಯಮ ಮಿತ್ರರಿಗೆ ಮತ್ತೊಂದು ಸರಿ ಸ್ವಾಗತ, ಸುಸ್ವಾಗತವನ್ನು ಕೊಡ್ತಾ ಇದ್ದಾನೆ ಕಾರ್ಯಕ್ರಮಕ್ಕೆ. ಹಾಗೆ ಒಂದು ಚಿತ್ರ ಯಶಸ್ಸನ್ನು ಪಡ್ಕೋಬೇಕು ಅಂದರೆ ಚಿತ್ರದ ಕಥಾಹಂದರ ಅಷ್ಟೇ ಅಲ್ಲ, ತಾರಾ ಬಳಗ ಅಷ್ಟೇ ಅಲ್ಲ, ಟೀಸರ್ ಅಷ್ಟೇ ಅಲ್ಲ, ಚಿತ್ರದ ಹಾಡುಗಳು ಕೂಡ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅನ್ನೋದಕ್ಕೆ ಈ ಚಿತ್ರ ಸಾಕ್ಷಿಯಾಗುತ್ತೆ. ಆ ಮಾತಿಗೆ ಅನ್ವರ್ಥವಾಗಿ KD ಚಿತ್ರದ ಹಾಡುಗಳು ಬಹಳ ಅದ್ಭುತವಾಗಿ ಮೂಡಿಬಂದಿದೆ. ಇನ್ನು KD ಸಿನಿಮಾದ ಅನೌನ್ಸ್ಮೆಂಟ್ನಿಂದ ಹಿಡಿದು ಎಲ್ಲಿವರೆಗೂ ಮಾಡಿದೆಲ್ಲ ಮೈಲಿಗಲ್ಲುಗಳೇ. ಅದರಲ್ಲೂ ನಮ್ಮ ಪ್ರೇಮ್ ಸಾರ್ ಅಂದರೆ ಅವರು ದಾಖಲೆಗಳನ್ನ ಹುಟ್ಟಾಕ್ತಾನೆ ಇರ್ತಾರೆ. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ದಾಖಲೆಗಳು ಅವ್ರ ಜೊತೆ ಬರ್ತಾನೆ ಇರುತ್ತೆ. ಇನ್ನು ಮ್ಯೂಸಿಕ್ ವಿಚಾರಕ್ಕೆ ಅಂತ ಬಂದರೆ ಅವರು ಮಾಸ್ಟರ್ ಮೈಂಡ್. ಯಾವುದೇ ಕಾರಣಕ್ಕೂ ಸಿನಿಮಾದಲ್ಲಿ ಮ್ಯೂಸಿಕ್ ವಿಚಾರದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದೇ ಇಲ್ಲ, ಮ್ಯೂಸಿಕಲ್ಲಿ ತಗ್ಗೇದಲ್ಲಿ ಅಂತ ಇರ್ತಾರೆ ನಮ್ಮ ಜೋಗಿ ಪ್ರೇಮ್ ಸಾರ್ ಅವರು. ಕರಿಯಿಂದ ಏಕಲವ್ಯ ಅವ್ರಿಗೂ ಅವ್ರು ಕೊಟ್ಟಂತಹ ಪ್ರತಿಯೊಂದು ಸಿನಿಮಾದ ಹಾಡುಗಳು ಕೂಡ ಸೂಪರ್ ಡೂಪರ್ ಎವರ್ ಗ್ರೀನ್ ಹಿಟ್. ಅಷ್ಟೊಂದು ಹಿಟ್ಟಾದಂತಹ ಸಾಂಗ್ಗಳನ್ನು ಸ್ಯಾಂಡಲ್ವುಡ್ಗೆ ಕೊಟ್ಟಿದ್ದಾರೆ. ಇವತ್ತು ಇಡೀ ಇಂಡಿಯಾದಲ್ಲಿ ತಮ್ಮ ಕಮಾಲನ್ನು ಸೃಷ್ಟಿ ಮಾಡಬೇಕು ಅಂತ ಹೇಳಿ ನಮ್ಮ ಜೋಗಿ ಪ್ರೇಮ್ ಅವರು ಪಣ ತೊಟ್ಟು ನಿಂತಿದ್ದಾರೆ. ಇನ್ನೊಂದು ಸ್ಪೆಷಲ್ ಆಗಿ ಹೇಳಬೇಕು ಅಂದರೆ ವಿಲನ್ ಹಾಗೆ ಏಕಲವ್ಯ ಸಿನಿಮಾಗಳಲ್ಲಿ ಕಮಾಲ್ ಮಾಡಿ ಮೆಗಾ ಹಿಟ್ಟನ್ನು ಕೊಟ್ಟಂತಹ ಅರ್ಜುನ್ ಜನ್ಯ ಸರ್, ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸರ್, ಹಾಗೆ ನಮ್ಮ ಪ್ರೇಮ್ ಅವರ ಜೋಡಿ ಮತ್ತೆ ಈ ಸಿನಿಮಾದಲ್ಲಿ ಒಂದಾಗ್ತಿದೆ. ಸೊ ಮತ್ತೆ ಮೆಗಾ ಹಿಟ್ ಕಾಂಬೋನ, ಹ್ಯಾಟ್ರಿಕ್ ಕಾಂಬೋನ ನೋಡೋದಕ್ಕೆ ನಾವು ಎಲ್ಲರೂ ಎಕ್ಸೈಟಾಗಿ ರೆಡಿಯಾಗಿ ಕೂತಿದ್ದೀವಿ. ಹಾಗೆ ಇವತ್ತು ಈ ಸಿನಿಮಾ 5 ಭಾಷೆಗಳಲ್ಲಿ ಡಿಜಿಟಲ್ ಆಗಿ ಲಾಂಚ್ ಆಗ್ತಿದೆ. ಸಿನಿಮಾ ಕೂಡ 5 ಭಾಷೆಗಳಿದೆ: ಕನ್ನಡ, ತಮಿಳ್, ತೆಲುಗು, ಹಿಂದಿ, ಮಲಯಾಳ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು 5 ಭಾಷೆಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಈ ಸಿನಿಮಾದ ಹಾಡುಗಳು ರಿಲೀಸ್ ಆಗ್ತಾ ಇದೆ. ಮುಖ್ಯವಾಗಿ ಹಿಂದಿಯಲ್ಲಿ ಅಜಯ್ ದೇವಗನ್ ಅವರು ಡಿಜಿಟಲ್ ಆಗಿ ಈ ಸಾಂಗ್ನ ಲಾಂಚ್ ಮಾಡ್ತಾ ಇದ್ದಾರೆ. ತಮಿಳ್ನಲ್ಲಿ ಡೈರೆಕ್ಟರ್ ಲೋಕೇಶ್ ಕನಕರಾಜ್ ಅವರು ಈ ಸಾಂಗ್ನ ಡಿಜಿಟಲ್ ಆಗಿ ಲಾಂಚ್ ಮಾಡ್ತಾ ಇದ್ದಾರೆ. ಹಾಗೆ ತೆಲುಗುನಲ್ಲಿ ಡೈರೆಕ್ಟರ್ ಹರೀಶ್ ಶಂಕರ್ ಅವರು ಡಿಜಿಟಲ್ ಆಗಿ ಈ ಸಾಂಗ್ನ ರಿಲೀಸ್ ಮಾಡ್ತಿದ್ದಾರೆ. ಬಟ್ ಇವತ್ತು ನಮ್ಮೆಲ್ಲರ ಮುಂದೆ ಈ ಸಾಂಗನ್ನ ಡಿಜಿಟಲ್ ಆಗಿ ಲಾಂಚ್ ಮಾಡ್ತಾ ಇರೋದು ನಮ್ಮ ಪ್ರೇಮ್ ಅವರ ಅಚ್ಚುಮೆಚ್ಚಿನ ಪತ್ನಿ, ಸ್ಯಾಂಡಲ್ವುಡ್ನ ಕ್ರೇಜಿ ಕ್ವೀನ್ ರಕ್ಷಿತಾ ಮ್ಯಾಮ್. ಜೋರದ ಚಪ್ಪಾಳೆ ಬರಲಿ ಅದಕ್ಕೆ. ಮೇಡಮಿಗೆ ಶಾಕ್, ಮೇಡಮ್ ಗೊತ್ತಿರಲಿಲ್ಲ ಅನ್ಸುತ್ತೆ ನೀವೇ ಲಾಂಚ್ ಮಾಡ್ತೀರಾ ಅಂತ ಹೇಳಿ. ಯಾ ಫ್ಯಾಂಟಾಸ್ಟಿಕ್ ಆಗಿ ಬಂದಿದೆ. ಅಂದರೆ ಪ್ರತಿಯೊಬ್ಬರು ಕೂಡ ಈ ಹಾಡಿನ ಮೇಲೆ, ಚಿತ್ರದ ಮೇಲೆ ಬಹಳಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ಈ ಹಾಡು ಇವತ್ತು ನಿಮ್ಮ ಕೈಯಾರ ಲಾಂಚ್ ಆಗ್ತಿರೋದು ಬಹಳ ಅಂದರೆ ಬಹಳ ವಿಶೇಷ ಮ್ಯಾಮ್. ಹಲೋ ರಕ್ಷಿತಾ ಮ್ಯಾಮ್, ಹಾಯ್. ಆ್ಯಂಡ್ ಈ ಸಾಂಗ್ನ ಎಲ್ರಿಗಿಂತ ಮುಂಚೆ ನೀವು ನೋಡಿರ್ತೀರ. ಪ್ರೇಮ್ ಸರ್ನ ಬಿಟ್ಟರೆ ಈ ಸಾಂಗ್ನ ನೀವೇ ನೋಡಿರೋದು. ಆ ಸಾಂಗ್ ನಿಮಗೆ ಎಷ್ಟು ಖುಷಿ ಕೊಡ್ತು, ನೋಡಿದ ತಕ್ಷಣ ಎಷ್ಟು ಅಟ್ರಾಕ್ಟ್ ಆದ್ರಿ ನೀವು ಈ ಸಾಂಗ್ನ ನೋಡಿ ಅಂತ? ಇವತ್ತು ಸಾರಿ ಮಾ, ಇವತ್ತು ಮೋಸ್ಟ್ಲಿ ಫುಲ್ ಸಾಂಗ್ ಬಿಡ್ತಾ ಇಲ್ಲ. ಐ ಥಿಂಕ್ ಸ್ವಲ್ಪ ಗ್ಲಿಮ್ಸಸ್ ಬಿಡ್ತಿದ್ದಾರೆ ಅನ್ಸುತ್ತೆ ಅವರು. ಬಟ್ ಐ ಫೀಲ್ ದ್ಯಾಟ್ ಸಾಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಸ್ಪೆಷಲಿ ಮೋಹನ್ ಇದ್ರದ್ದು ಕೊರಿಯೋಗ್ರಫಿ ಮಾಡಿರೋದು ಅವ್ನು ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಕ್ಯಾನ್ ವಿ ಆಲ್ ಕ್ಲಾಪ್ ಫಾರ್ ಮೋಹನ್ ಪ್ಲೀಸ್? ಈಸ್ ಒನ್ ಆಫ್ ದ ಬೆಸ್ಟ್ ಕೊರಿಯೋಗ್ರಫರ್ಸ್ ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ. ಆ್ಯಂಡ್ ಈ ಹಾಡಲ್ಲಿ ಪ್ರೇಮ್ ಅವರು, ಮೋಹನ್, ನಮ್ಮ ಸಿನಿಮಾಟೋಗ್ರಾಫರ್, ನಮ್ಮ ಅರ್ಜುನ್ ಮ್ಯೂಸಿಕ್, ಆ್ಯಂಡ್ ಧ್ರುವ ಆ್ಯಂಡ್ ರೇಷ್ಮಾ, ದೇ ಲುಕ್ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾನೆ ಧ್ರುವ. ಆ್ಯಂಡ್ ರೇಷ್ಮಾ ಆ್ಯಡ್ಸ್ ಹರ್ ಓನ್ ಟಚ್. ಸೊ ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ. ಆಲ್ ದಿ ಬೆಸ್ಟ್ ಟು ದ ಎಂಟೈರ್ ಟೀಮ್ ಆಫ್ KD.